ರಾಜ್ಯದ ಹಲವು ಭಾಗಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆತಿದ್ದು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಹೀಗಾಗಿ ಸಾಕಷ್ಟು ಅವಾಂತರವನ್ನ ಮಳೆರಾಯ ತಂದೊಡ್ಡಿದ್ದು ಕಡೂರು ತಾಲೂಕಿನಲ್ಲಿ ನಿರಂತರ ಮಳೆಗೆ ಶ್ರೀರಾಂಪುರ ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಭಾರೀ ಮಳೆಗೆ ಚರಂಡಿಗಳು ತುಂಬಿ 15ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಹಬ್ಬದ ಸಂಭ್ರಮವನ್ನೇ ಕಸಿದಿದೆ. ಕಡೂರಿನ ಮಹಾಮಳೆಗೆ ಸುಮಾರು 2 ದಶಕಗಳ ಬಳಿಕ ವೇದಾವತಿ, ಆವತಿ ನದಿಗಳು ಮೈದುಂಬಿ ಹರಿದು ಕಡೂರು ತಾಲೂಕಿನ ರಾಮೇಗೊಂದಿಯಲ್ಲಿ 2 ನದಿಗಳು ಸಂಗಮವಾಗಿದೆ. ಕಡೂರು ತಾಲೂಕಿನ ಉಲ್ಲೇಹಳ್ಳಿಯಲ್ಲಿ ಎತ್ತಿನ ಗಾಡಿಯೊಂದು ಹಳ್ಳದಲ್ಲಿ ಕೊಚ್ಚಿ ಹೋಗಿದೆ. ಗಾಡಿ ಹೊಡೆಯುತ್ತಿದ್ದ ರೈತ ಲಕ್ಷ್ಮಣ್ ಗಾಡಿಯಿಂದ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಹಳ್ಳದಲ್ಲಿ ಕೊಚ್ಚಿ ಹೋದ ಎತ್ತು ಸಾವನ್ನಪ್ಪಿದ್ದು ರೈತ ಲಕ್ಷ್ಮಣ್ ಎತ್ತನ್ನು ನೋಡಿ ಕಣ್ಣೀರಿಟ್ಟಿದ್ದಾರೆ. ಇನ್ನು ಹಾಸನದಲ್ಲಿ ಕಳೆದ 5 ದಿನಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಜಿಲ್ಲೆಯ ಅತಿದೊಡ್ಡ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದಲ್ಲಿರುವ ನಾಗರ್ತಿ ಕೆರೆ ಸುಮಾರು 800 ಎಕರೆ ಪ್ರದೇಶದಲ್ಲಿದ್ದು 5 ದಿನಗಳಿಂದ ಸುರಿದ ಮಳೆಗೆ ನಾಗರ್ತಿ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ಹಾರನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇನ್ನು ಹಾವೇರಿಯಲ್ಲಿ ಮಳೆಗೆ ರಾಣೆಬೆನ್ನೂರು ನಗರ ತತ್ತರಿಸಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಕೆರೆಯಂತಾದ ಸಿರಿಗೇರಿ ಗ್ರಾಮ ಜೀವದ ಹಂಗು ತೊರೆದು ಹರಿಯುವ ನೀರಿನಲ್ಲಿ ಜನರು ಓಡಾಟವನ್ನ ಮಾಡುತ್ತಿದ್ದಾರೆ.